ನಮ್ಮ ಸಮಾಜದಲ್ಲಿ ಶಿಕ್ಷಣದ ಮುಖಾಂತರ ತನ್ನ ಪ್ರತಿಭೆಯನ್ನು ಹೊರಗೆಚ್ಚಿ ವಿದ್ವತ್ತನ್ನು ಪಡೆದು ಅದರ ಮುಖಾಂತರ ಅಧಿಕಾರವನ್ನು ಪಡೆದು ಬಾಬಾ ಸಾಹೇಬರ ಅನುಯಾಯಿ ಸಮಾಜಕ್ಕೆ ತನ್ನ ಶಕ್ತ್ಯಾನುಸಾರ ಸೇವೆ ಮಾಡ್ತಕ್ಕಂಥ ಕನಸನ್ನು ಹೊತ್ತು ಹಲವಾರು ಹೋರಾಟಗಳನ್ನು ಮಾಡಿ ಯಶಸ್ಸನ್ನು ಪಡೆದು ಕೆಲವು ವಿಚಾರಗಳಲ್ಲಿ ಅವರು ಯಶಸ್ಸನ್ನು ಪಡೀಲಿಕ್ಕಾಗಲಿಲ್ಲ. ಆದರೆ ಉದ್ದೇಶ ಸಮಾಜಕ್ಕೆ ಒಂದಲ್ಲ ಒಂದು ಒಳಿತನ್ನು ಉಂಟು ಮಾಡಬೇಕು, ಬಾಬಾ ಸಾಹೇಬರ ಚಿಂತನೆಗಳಲ್ಲಿ ನಾವು ಬದುಕಬೇಕು ಅನ್ನುವಂತ ಮಹಾನ್ ಒಂದು ಚಿಂತಕ ಇವತ್ತು ನಮ್ಮ ಸಮಾಜದಿಂದ ಅಗಲಿದ್ದಾರೆ. ವಿಶೇಷವಾಗಿ ಅವ್ರಿಗೆ ರಾಜ್ಯಾದ್ಯಂತ ಅಪಾರ ಅಭಿಮಾನಿ ಬಂಧುಗಳಿದ್ದಾರೆ. ನಮ್ಮದೇ ಆದಂತ ಒಂದು ಸಮುದಾಯದ ಒಂದು ಹೆಸರಿನಲ್ಲಿ ಸಂಘಟನೆಯನ್ನು ಪ್ರಾರಂಭ ಮಾಡಿದಂತ ಪ್ರಥಮ ಅಧಿಕಾರಿ ಅಥವಾ ನಮ್ಮ ಸಮಾಜದಲ್ಲಿ ಪ್ರಥಮ ವ್ಯಕ್ತಿ. ಆದರೆ ಇವತ್ತು ಅವರ ಒಂದು ದೂರಾಗುವಿಕೆ ಯಾರಿಗೂ ನಂಬಲಿಕ್ಕೆ ಅಸಾಧ್ಯವಾದಂತ ಮಾತು. ಬಹಳಷ್ಟು ಜನಕ್ಕೆ ಅವರ ಕುಟುಂಬದವರಿಗೆ ವಿಶೇಷವಾಗಿ ಈ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿಯನ್ನು ನೀಡಲಿ ಅಂತ ಭಗವಂತನ ಪ್ರಾರ್ಥಿಸ್ಕೊತೀನಿ. ಸರಿ, ಅಂತ್ಯಕ್ರಿಯೆ ಎಲ್ಲಿ ಮಾಡುವಂತ ಪ್ಲಾನ್ ಆಗಿದೆ? ಕುಟುಂಬಸ್ಥರ ಜೊತೆ ಚರ್ಚೆ ಆಯ್ತಲ್ಲ, ಹಾಗಾಗಿ ಇಲ್ಲ, ನಾನು ಅವ್ರ ಜೊತೆ ಮಾತಾಡಿಲ್ಲ. ಅದು ಅವ್ರ ಮನೆಯವ್ರಿಗೆ ಬಿಟ್ಟಂತ ವಿಚಾರ. ಈ ವಿಚಾರದಲ್ಲಿ ನಾವು ಪ್ರಸ್ತಾಪ ಮಾಡೋದು ಅವ್ರಿಗೆ, ಅವ್ರ ಭಾವನೆಗಳು ಬೇರೆ ಇರ್ತವೆ. ನಾವು ಈ ವಿಚಾರದಲ್ಲಿ ಭಾಗಿಯಾಗೋದು ಅಷ್ಟೇ ಬಿಟ್ಟರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.